ಅದು 26 ರನ್ಗೆ ಔಟ್ ಆಗಿತ್ತು. ಇದು 27 ರನ್, ಒಂದು ರೀತಿ 2ನೇ ನಂಬರ್ ಆಗಿದೆ ಇವತ್ತು ವೆಸ್ಟ್ ಇಂಡೀಸ್. ಅದೇನೋ ಇರಲಿ, ಸೋಲಾಗ್ಯದ. ಈ ಸೋಲಿನಲ್ಲೇ ಪ್ರಮುಖ ಪಾತ್ರ ವಹಿಸಿದವರು ಏನಪ್ಪ ಅಂತಂದ್ರೆ ಅಲ್ಲಿಯ ಆಸ್ಟ್ರೇಲಿಯಾದ ಬೌಲರ್ಗಳು ಸ್ಟಾರ್ಕ್ ಮತ್ತು ಅದೇ ಕಾಲಕ್ಕೆ ಬೋಲ್ಯಾಂಡ್, ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಸೋಲಿಗೆ ಇವರ ಬಿರುಗಾಳಿ ಸದೃಶ ಬೌಲಿಂಗ್, ಫಾಸ್ಟ್ ಬೌಲಿಂಗಿಂದ ಇವತ್ತು ಈ ವೆಸ್ಟ್ ಇಂಡೀಸಿಗೆ ಸೋತಿದ್ದಾರೆ. ಇದು ಮರಳಿ ಕಟ್ಟಲಿಕ್ಕೆ ಸಾಧ್ಯ ಇದೆ ವೆಸ್ಟ್ ಇಂಡೀಸ್ ಟೀಮನ್ನು ಅನ್ನೋದು ಮಾತ್ರ ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತು. ಯಾಕಂದ್ರೆ ಆಲ್ರೆಡಿ ಇತ್ತೀಚಿನ ದಿನದಲ್ಲಿ ನೋಡಿದಾಗ ವೆಸ್ಟ್ ಇಂಡೀಸ್ ಸೋಲ್ತಾನೆ ಬಂದದ್ದು, ಕೆಳಗೆ ಇಳಿತಾನೆ ಬಂದದ್ದು, ಒಮ್ಮೆಲೆ ಮೇಲಕ್ಕೆ ಹೇಳ್ತದೆ ಅನ್ನೋದು ಭಾಳ ಕಷ್ಟದ ಕೆಲಸ. ಆದರೂ ಕ್ಲೈವ್ ಲೈಡ್ನ್ ಅಂತ ಕೋಚ್ ಭಾಳ ಬುದ್ಧಿವಂತರು ಮತ್ತು ಧೈರ್ಯಶಾಲಿ. ಅದೇ ಕಾಲಕ್ಕೆ ವಿವಿಯನ್ ರಿಚರ್ಡ್ ಅತ್ಯದ್ಭುತ ಬ್ಯಾಟ್ಸ್ಮನ್, ಅವರು ಇವತ್ತು ಅದರ ಕೋಚ್ ಆಗಿ ಅಥವಾ ಅದರ ಆಡಳಿತ ಮಂಡಳಿಯಲ್ಲಿ ಬರುವಂಥದ್ದು ಇವತ್ತು ಅವ್ರು ಮನವಿ ಮಾಡ್ಕೊಳ್ತಾ ಇದ್ದಾರೆ ಅವರಿಗೆ. ಮತ್ತು ಬ್ರಯನ್ ಲಾರಾ ಟೆಸ್ಟ್ನಲ್ಲೇ 400 ರನ್ ಹೊಡೆದಂಥ ವ್ಯಕ್ತಿ. ಇವರೆಲ್ಲರೂ ಬರೋ ಜೊತೆಗೆ ಬೌಲರ್ಗಳು ಬರಬೇಕಾಗಿದ್ದಲ್ಲ, ಯಾಕಂದ್ರೆ ಬೌಲಿಂಗ್ ವೀಕ್ ಆಗಿದೆ ಏನೋ ಅಂತೇಳಿ. ಯಾಕಂದರೆ ಈಗ ಇಲ್ಲಿ ನಡೆದಂಥ ಈ ಒಂದು ಎಲ್ಲಪ್ಪ ಅಂತಂದ್ರೆ ಅದು ವಿಶೇಷವಾಗಿ ಕಿಂಗ್ಸ್ಟನ್, ಇದು ವೆಸ್ಟ್ ಇಂಡೀಸ್ದಲ್ಲೇ ಅಲ್ಲೇ ನಡೆದಂಥ ಸ್ಕೋರ್ಗಳು ನೋಡ್ರಿ. ಮೊದಲೇ ಇನ್ನಿಂಗ್ಸ್ದಲ್ಲೇ 70 ಓವರ್ಗಳಲ್ಲಿ 225, ಮುಂದೆ ವೆಸ್ಟ್ ಇಂಡೀಸು ಮೊದಲನೇದರಲ್ಲೇ 52.2, 1 ಓವರ್ದಲ್ಲಿ 143 ಹೊಡಿತದ. ಎರಡನೇ ಇನ್ನಿಂಗ್ಸ್ದಲ್ಲೇ ಏನಪ್ಪ ಅಂದ್ರೆ 30 ಓವರ್ಗಳಲ್ಲಿ 121 ರನ್ ಹೊಡಿತದೆ. ಅದು ದೊಡ್ಡ ಸ್ಕೋರ್ ಏನಲ್ಲ, ಆದರೆ ಇದು ಏನಪ್ಪ ಅಂತಂದ್ರೆ